उत्तमना तेरे बाप के पाँव के नीचे भरे नर्क देख। ये कैसा बेटा देख। हाँ कैसे बेटा देख मत ಮ್ಯಾಲ ಮೇರ ಬೇಟ ದೇಕ್ ಅಂದಂಗ ಆಗ್ತದ ಅದಕ್ಕ ಹೊಲದ ಗಂಡ ಬಾಳ ದೊಡ್ಡವಂತ ಹೇಳ್ತಿ ಏ ಗಂಡ ಇದ್ರ ಇರಬೇಕಪ್ಪ ಕೇಳೋ ಹೆಂಗ್ಯಾಂಗ ಮಾಡ್ಕೊಂಡ ಹೆಂಡತಿ ಸಂರಕ್ಷಣೆ ಮಾಡ್ತಿರಬೇಕು ಜಗದಾಗ ಅಂತ ಮಟ್ಟ ಗಂಡ ದೊಡ್ಡವಾಗ್ತಾನ ಭೂಮಿ ತಲೆ ಮ್ಯಾಗ ಏ ಒಂದಾನೊಂದ ಟೈಮದೊಳಗ ಕೌರವ್ರ ಪಾಂಡವರು ಏ ಪಗಡಿ ಆಟ ಆಡತಿದ್ರ ಕೇಳ್ರಿ ಆವಾಗ ಆ ಕೌರವ್ರ ಕೈಯಾಗ ಸೋಲ ಆಗಿತ್ತ ಪಾಂಡವ್ರ ಕ್ಷಣದಾಗ ವಸ್ತ್ರ ವೈಡೂರ್ಯ ಮುತ್ತ ರತ್ನ ಎಲ್ಲ ಕಳ್ಕೊಂಡ ಕೂತಿದ್ರಾಗ ಕೌರವ್ರೊಳಗ ದುರ್ಯೋಧನ ಹೇಳ್ಯಾನೋ ಧರ್ಮ ರಾಜಾಗ ಎಲ್ಲ ಸೋತನೆಂತ ಕೂತಿ ಅಂದ್ರ ನೀನು ಇನ್ಮ್ಯಾಗ ಇನ್ನ ಒಂದು ಬೆಲೆ ಬಾಳು ವಸ್ತು ಐತೋ ನಿನ್ನ ಮನೆಯಾಗ ಏ ಧರ್ಮರಾಜ ಹೊಳ್ಳಿ ನಿತ್ತ ದುರ್ಯೋಧನಗ ಹೇಳತಾನು ಏ ಇದ್ದದೆಲ್ಲ ಹಚ್ಚಿ ಸೋತನಿ ನಿನ್ನ ಕೈಯಾಗ ಇದ್ರ ಯಾವ್ದೈತಿ ಹೇಳತಂದ ಹಚ್ಚುವೆ ಈಗ ನಿಮ್ಮ ಹೆಂಡತಿ ದ್ರೌಪದಿ ಅದಳ ಕೇಳೋ ಮನೆಯ ಒಳಗ ಏ ಆಕಿನ ತಂದ ಹಚ್ಚ ಅಂದ ಪಗಡಿ ಆಟದಾಗ ಗಂಡ ದೊಡ್ಡವಿದ್ರ ಯಾಕ ಸೋತ್ಯ ಮಾಡ್ಕೊಂಡ ಹೆಂಡತಿಗ ಯಾವಂದ್ರೆ ಮಾತ ಕೇಳಿ ಯಾವನ ಕೈಯಾಗ್ರೆ ಕೊಟ್ಟ ಬಂದಾಗ ಏ ಹೇಳಿ ಕೇಳಿ ಮೌಲ ಕಾಕ ಇಲ್ಲಿ ಗಂಡ ಕಮ್ಮಿಯಾದ ಏ ದುಷ್ಟ ದುಶ್ಯಾಸನ ಎದ್ದ ಕೂಡಿದ ಸಭದಾಗ ತಾಯಿ ದ್ರೌಪದನ ಸಿರಿ ಸೆಳಿಯತ್ತಿದ್ದ ಮಂದ್ಯಾಗ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಏ 5 ಮಂದಿ ಗಂಡ್ರ ಇದ್ರು ಆಗಿನ ಕ್ಷಣದಾಗ ಮಾಡ್ಕೊಂಡ ಹೆಂಡತಿ ಸೀರಿ ಸೆಳಿತಿದ್ದ ಮತ್ತೊಬ್ಬ ಕೂಡಿದ ಮಂದ್ಯಾಗ ತೆಳಗ ಚಂಡ ಹಾಕಿ ಕೂತಿ ಗಂಡ ಆಗಿನ ಗಳಿಗ್ಯಾಗ ಏ ಗಂಡ ನೀನು ದೊಡ್ಡವಿದ್ರ ಹೆಂಡತಿನ ಮಾತ್ರ ಬಿಡಿಸುವುದೇತ್ತು ಏ ಇಲ್ಲಿ ಸಹಿತ ಗಂಡ ಕಮ್ಮಿ ಆದಿ ಇದ್ರಾಗ 3 ಉದಾಹರಣೆ ಕೊಟ್ಟಿನ ಗಂಡನು ಶಿವಣಿಗೆ ಊರಾಗ ಹೇಳತ್ತೇನ್ರಿ ಗಂಡ ದೊಡ್ಡವ ಹೇಳಿನ್ ನೋಡು ಇಲ್ಲಿ ಗಂಡ ಕಮ್ಮಿ ಆದಿ ವಿಚಾರ ಮಾಡ್ರಿ ಮನಿ ಒಳಗ ಹುಚ್ಚ ಗಂಡ ಐತಿ ಅಂದ್ರು ಸುಮ್ಮಕೊಂಡ್ರಂಗಿಲ್ಲ ಏನ್ ಮಾಡ್ತೈತಿ ಹುಚ್ಚ ಗಂಡ ಐತಿ ಅಂದ್ರು ಅದು ತಿಂಗಳಿಗೊಮ್ಮೆ ಜೋಲಿ ಹೊಡಿವತ್ಯಾಕ ಖರೆ ಮಾಡ್ಕೊಂಡು ಹೆಣ್ತೀನಿ ಯಾವ್ರೆ ಮಗ ಕಣ್ಣು ಎತ್ತಿ ನೋಡ್ತಿದ್ದಂದ್ರ ಯಾಕ ಮಗನ ನಾನು ಹೆಣ್ತೀನಿ ಯಾಕೆ ನೋಡ್ತಿ ಎತ್ತದ ಹುಚ್ಚ ಗಂಡ ಇದು ಶಾನ್ಯ ಗಂಡ ಇವ ಶಾನ್ಯ ಗಂಡ ಮಾಡ್ಕೊಂಡು ಹೆಣ್ತಿ ಸೀರೆ ಯಾವ್ರೆ ನಿತ್ತ ಜಗ್ಗುವಾಗ ಯಾಕೋ ಮಗನ ನನ್ನ ಹೆಣ್ತಿ ಸೀರೆ ಯಾಕೆ ಜಗತಿ ಅತ್ತ ಒಬ್ಬರೇ ಮಗ ಎದ್ರೇನ 5 ಮಂದಿ ಒಳಗ ಅವ್ರು ಬೇಡ ಬಿಡು ಮೌಲಕಕ್ಕ ಸಣ್ಣ ಗಂಡ ನೀರೇ ಹೋಗಬಾರ್ದ ನನ್ನ ಕೂಸ ಏ ಇಲ್ರಿ ಅದ ಹಂಗಾಗಿಲ್ರಿ ದಗದ ಇವನು ಹೋಗ್ತಿದ್ದ ಖರೇರಿ ಇವನು ದಗದ ಇವ್ ಬೇರೆ ವಿಚಾರ ಮಾಡ್ಯಾನ್ರಿ ಅಲ್ಲಿ ಇವ ಯಾಕೆ ಜಗತಿ ಮಗನ ನನ್ನ ಹೆಣ್ತಿ ಸೀರೆ ಅಂತೇಳಿ ಇವನು ಕೇಳವನ ಖರೆ ಇವ್ ಎಲ್ರಿ ಹಂಗ ಕೇಳಿದಂದ್ರ ಆಕಿನ ಜಗುದ್ ಬಿಡ್ತಿದ್ದ ಇವನು ಜಗತ್ತಿದ್ದ ಹಳೆ ಅದಕ್ಕ ಸುಮ್ಮ ಗಪ್ ಕೂತಾನ ಇವಂಗ ಕೇಳೋದಾಗಿಲ್ಲ ಹಂಗ ಇಲ್ಲಿ ನೀ ಗಂಡ ಕಮ್ಮಿ ಆದಿ ಮತ್ತ ಇನ್ನೊಂದ್ರಿ
ಸ್ವತಃ ಧರ್ಮರಾಜ ಧರ್ಮವಂತ ಹಾ ಮಾಡ್ಕೊಂಡ ಹೆಣ್ತಿನ ಹೋದ ಪಗಡಿ ಆಟದೊಳಗಿಟ್ಟು ಸೋತಿ ಹೆಣ್ತಿನ ಇಟ್ಟು ಸೋಲತಿಪ್ಪ ಅಂದ್ರೆ ಗಂಡ ಹೆಂಗ ನೀ ದೊಡ್ಡವಾಗ್ತಿ ಮನಿ ಒಳಗೆ ಒಂದು ಕುಡುಕ ಗಂಡ ಐತಿ ಅಂದ್ರೂ ಹಾ ಚತ್ಯನ ಕುಡಿಲದು ಕುಡಿವಲ್ದಾಕ ಚತ್ಯಾಕ ಕುಡಿವತ್ಯಾಕರೆ ಚಂಜಿ ಮಾಡಿ ಹಾಕುವಲ್ದಾಕ ನನ್ನ ಹೆಣ್ತಿಲ್ಲ ತನ್ನ ಸುದ್ದಿಯಾಗ ಬಂದಾಗ್ರಿ ನನ್ನ ಹೆಣ್ತಿ ಎಲ್ಲಿದಾಳತಿ ವಿಚಾರ ಮಾಡ್ತದ ಕುಡುಕ ಗಂಡ ಸಹಿತ ಹಾ ಇದು ಸುದ್ದಿಯಾಗಿದ್ದದ ಗಂಡ ಹಾ ಮಾಡ್ಕೊಂಡು ಹೆಣ್ತೀನಿ ಯಾವ್ರೇ ಕೇಳಂಟ್ಲೆ ಯಾವನ ಕೈಯಾಗಾರ ಕೊಟ್ಟು ಬಂದಿಯೋ ಮೂಲಕ ಇಲ್ಲಿ ಗಂಡ ಕಮ್ಮಿ ಆದಿ ಹಾ ಬರದಿಟ್ಟುಕೋ ಇವು ಲಿಸ್ಟು ನೀನು ಹಾ ಹಂಗೆ ಹಂಗೆ ಹೂಕರ್ಸ್ಬೇಡ ಅವಂಗ ಡರಿ ಹೊಡಿ ಲಾಟಿ ಐತಿ ಹಂಗ ಹಂಗಲ್ರಿ ಅದ ಅವ್ ಯಾಕೆ ಹೂಕರ್ಸ್ತಾನ ನಿಮಗ್ ಗೊತ್ತಿಲ್ಲ ಯಾಕ ಹೂ ಅಂತ ಬಿ ಹಿಂಗ ಹೂಕರ್ಸ್ತದ್ರಿ ಯಾವಾಗ ಹಲಾಲಕ್ ಬಂದಿತ್ತಂದ್ರ ಅಟ್ಟ ಹೂಕರ್ಸ್ತದ ಹಾ ಹಾ ಇಂದ ಯಲ್ಲಪ್ಪ ಮುತ್ಯಾನ ಜಾತ್ರೆಗೆ ಇವ್ನು ಹಲಾಲ್ ಅದ ಈ ನಮ್ಮ ಹೋನ್ ತಿಂದ ನಾಟ್ಲಿಕ್ ಹಂಗ ಹ್ಞೂ ಹ್ಞೂ ಮಾಡತೇನ್ರಿ ಅವ್ನ ಒಳಗ ನಡಿಲಿ ಜರ ಕುದುರಿ ಶಾಖ ಐತ್ರಿ ಅವ್ನ ಒಳಗ ನಾನು ತಿಳದಟ್ಟ ಮಾತ ತಿಳಿಸಿ ಕೊಟ್ಟೆನೆ ಸಬದಾಗ ಸಬದಾಗ ನಾನು ಸಬದಾಗ ಇಲ್ಲಿ ವಂದನ ಮಾಡಿ ದೈವದಾಗ ನಾವು ಕಲಿತಿರೋ ಊರ ಮಸ್ಬಿನಾಳ ಜಗದಾಗ ಜಗದಾಗ ಊರ ಜಗದಾಗ ಹೆಸರ ಪ್ರಖ್ಯಾತ ಐತಿ ನಾಡಾಗ ದರೆಯೋಳು ಮೆರೆಯುವ ಹಿರೇ ಮಸಬಿನಾಳ ಮಾಸಾಪ್ತಿ ನೆನದಾಳ ಅಪ್ಪ ಹಳ್ಳದ ದಾಂಡ್ಯಾಗ ಕಂದ ಮಲ್ಲೇಶ ಇದ್ದವ ಪದ ಮಾಡಿ ಹೇಳ್ಯಾನೋ ಹಿಂಗ ತಾಯಿ ಶಾಂತಬಾಯಿ ಸೂರ ಬರ್ಸಳ ಮ್ಯಾಳದ ಒಳಗ ಪುರಾಣದೊಳಗಿನ ಮಾತ ನಿನಗ ಪೂರ್ತಿ ನಾನು ತಿಳಿಸಿದೇನೋ ಏನ್ ಲಕ್ಷ ಕೊಟ್ಟ ಕೇಳೋ ಕಾಕ ಹಾಡಿನ ಪಕ್ಕ ಇದರ ಉಚ್ಚರ ಬಿಡಿಸಿ ಹೇಳ್ರಿ ಕೂಡಿದ ಮಂದ್ಯಾಗ ಶಿವನಾಮದ ಸೂಳಿಯ ಮಾಡನ್ನ ಕಂಡಿಡಿದು ಲಕ್ಷಣ ಯಾಕ ಆಕಿನ ಯಾಕೆ ಮಾಡಬೇಕು ಶಿವನಾಮದ ಸಂಬನ ಮಾಡನ್ನ ಮಾಡಬೇಕಾಗಿತ್ತು ಹಂಗ್ಯಾಂಗ ಮಾಡ್ಲಾ ಆಕಿನ ಯಾಕೆ ಮಾಡ್ತಿ ಗಣಸರು ಮಾಡೇನ ಅವ್ರಿಗೆ ಇಲ್ಲ ಯಾಕಂದ್ರ ನಾವು ಕವಿಗಾರಗ ಬೆನ ಬಿಟ್ಟಿಲ್ಲ ಮಾಯಾದ ಜಾಲ ಹತ್ತು ತೆಲಿ ರಾವಣಗ ಬಿಟ್ಟಿಲ್ಲ ತ್ರಿಕಾಲಜ್ಞಾನಿ ರಾಮಗ ಬಿಟ್ಟಿಲ್ಲ ಹೆಣ್ಣು ಬೇಡ ಹೊಣ್ಣ ಬೇಡ ಮಣ್ಣು ಬೇಡ ತಪಾಗೈತಿದ್ದ ವಿಶ್ವಾಮಿತ್ರ ಬರೇ ಮೇನಕ್ಕೆ ಕಾಲು ಒಳಗಿನ ಗೆಜ್ಜಿ ನಾದ ಕೇಳಿದ್ರ ಉಟ್ಟುಕೊಂಡಿರುವಂತ ಕೈಪ ಒಂದ ಪೆಟ್ಟಿಗೆ ತಟ್ಟಂದದ ಮೂಲಕ ಇದು ಮಾಯದ ಜಾಲ ಹಂಗದ ಹೆಣ್ಣಂದ್ರ ಒಂದ ಬೆಂಕಿದ್ದಂಗ ಗಂಡಂದ್ರ ಅದ್ರ ಮಗಲಾಗ ಒಂದ ಬೆಣ್ಣಿದ್ದಂಗ ಕರಗಲಕ್ಕ ಬೇಕ ನಾವ್ ಕರಿಗೆ ಹೋಗ್ಯಾನ ಇದ್ರೊಳಗ ಮತ್ತ ಬಸವಣ್ಣಪ್ಪಗ ಯಾವ ಸಂಘ ಎಂಬು ಶರಣ ಹಣ ಬೇಡ್ತಿದ್ದತ್ರಿ ಏನಂತ ಹೇಳಿ ಎಲ್ಲಾರ್ಗೆ ದಿನನಿತ್ಯ ಹಣ ಕೊಡ್ತೀನಿ ನನಗೂ ₹1 ಕೊಡು ನಾನು ಸುಳಿನ್ ಮಾಡ್ತೀನಿ ಅಂದತ ಇವ್ರು ಹೇಳ್ತಾರು ಸಿದ್ಧಲಿಂಗ ಲಿಂಗ ಅಂದ್ರ ಗಂಡ ಲಿಂಗ ಅಂದ್ರ ಗಂಡ ಐತಿ ಜಗದಾಗಿದೆ ಹೆಣ್ಮಕ್ಳಿಗೆ ಇರಂಗಿಲ್ಲ ಗಂಡ ಲಿಂಗ ಅಂದ್ರ ಗಂಡ ಐತಿ ಅಂತ ಹೇಳಿದಿ ಅದ ಸಂಘ ಎಂಬ ಶರಣ ಆಕಿ ಮನಿಗೆ ಹೋದ ದುಡ್ಡು ಕೊಟ್ಟಕಿ ಮನಿಗೆ ಹೋದಾಗ ತಾಯಿ ದಿಗಂಬರಿ ಆಗಿ ಮಂಚದ ಮ್ಯಾಗ ಮನಿಗೆದೊಳಗ ಒಂದು ವಿಚಾರ ಮಾಡಿದ ಹೋಗಿ ನೋಡ್ತಾನಕಿ ದಿಗಂಬರ ಆಗಿರುವಂತ ಶರೀರ ನೋಡ್ತಾನೋ ಎಂತ ಬಸವಣ್ಣ ಕೆಟ್ಟದ ನೀವ ನನಗ್ರೆ ಕೊಳ್ಳಾಗ ಬರೇ ಒಂದ ಲಿಂಗ ಕಟ್ಟ್ಯಾನ ಈಕಿಗಿರೆ 2 ಲಿಂಗ ಇಟ್ಟಾನ ಬರೀ ಆಕಿ ಕುಚ ನೋಡಿ ತೊಳೆದ ಪೂಜಾ ಮಾಡ್ಲಕತ್ತ ಲಿಂಗದ ಆಕಾರ ಕುಚಗಳ ನೋಡಿ ನೀನು ಬರೇ 1 ಲಿಂಗದದಿ ಇದು 2 ಲಿಂಗದದ ನೀ ತಿಳ್ಕೊ ಅದ್ರೊಳಗೆ ನಿನಗೆ ಯಾವ ಲಿಂಗ ಬೇಕು ಏನ ಆಧ್ಯಾತ್ಮಿಕ ಬೇಕೋ ಏನ ಹೊರಗ ಬಹಿರಂಗದೊಳಗಿನ ಲಿಂಗ ಬೇಕೋ ನೀನ ವಿಚಾರ ಮಾಡ್ಕೊ ಮೂಲಕ ಹೆಚ್ಚು ಬೆಳೆಸಿ ಹೇಳೋದ್ರೊಳಗೆ ಏನಿಲ್ಲ ಅದಕ್ಕೆ ಹೇಳ್ತಾರ ನೋಡ್ರಿ ಏನಂತ ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು ಋಣ ಇರುತ್ತಾನ ದುಡುದು ಮಡಿತು ಏನ್ ಹೇಳ್ರಿ ಹೌದು ಹುಲಿ ಎನ್ನೋಣ ಅದಕ್ಕ ಹೇಳಿಲ್ಲ ಮೇಳದ ಗಡಿ ಐತಿ ಬೇಕರ್ಲ ನೆನಪು ಮಾಡೋರು ಬೇಕು ಯಾಕಂದ್ರ ಎಷ್ಟೊತ್ ನೆನಪು ಹಿಡಿದಿರಿ ಹಂಗ ಮನುಷ್ಯ ಕೇಳದ ಅಂದ್ರ ಪರಮಾತ್ಮ ಹೆಂಗದಾನಪ್ಪ ಅಂದ್ರ ಕಲ್ಲಿನ ಒಳಗ ಕಪ್ಪಿರ್ತದಲ್ಲ ಕಪ್ಪಿಗೆ ಸಹಿತ ಭಗವಂತ ಅನ್ನ ನೀಡ್ತಾನೋ ಅಂತ ಹೇಳ್ತಾರ ಅವ್ರು ಕಪ್ಪಿ ಇರೋದು ಕಲ್ಲಿನೊಳಗ ಕಲ್ಲಿರೋದು ನಮ್ಮ ಭೂಮಿಯಾಗ
ಕಪ್ಪಿರೋದು ಕಲ್ಲಾಗ ಕಲ್ಲಿರೋದು ಭೂಮ್ಯಾಗ ಹಾ ಇದ್ರೊಳಗ ಕಪ್ಪಿನೂ ಎದರಾಗ ಬತ್ತು ಮತ್ತ ಕಲ್ಲಿರೋದ ಭೂಮ್ಯಾಗ ಐತಿ ಹಾ ಮತ್ತೇನು ಕಪ್ಪಿ ಜೋಪಾನ ಮಾಡ್ಲಕ್ಕ ಭೂಮಿ ತಾಯಿನ ಮಾಡ್ಲಕ್ಕಿಲ್ಲ ನಿಮ್ಮಪ್ಪ ಮಾಡ್ತಾನು ಇಲ್ಲ ಅದೊಂದ ಹಾ ಕಲ್ಲು ಇರ್ತೈತಿಪ್ಪ ಅಂತಂದ್ರ ಅದು ಒಣ ಕಲ್ಲು ಇರಂಗಿಲ್ಲ ಅಲ್ಲಿ ಹಾ ಹಾ ಕಲ್ಲ ಒಣದಿರಂಗಿಲ್ಲ ಅದು ಒಳಗ ಶೀತಲ್ ಅಂದ್ರ ಹಸಿದಿರ್ತೈತಿ ಅದ ಕಲ್ಲ ಹಾ ಹಸಿದಿರ್ತೈತಿ ಶೀತಲ ಹಾ ಶೀತ ಅಂತೇಳಿ ಹೆಸರು ಬರ್ಬೇಕಾದ್ರು ಶೀತಲ್ ಅನ್ನುವಂತ ಶೀತ ಇರುವಂತ ಜಾಗದಾಗ ಸಿಕ್ಕಳಂಟ್ಲೆ ಶೀತ ಅಂತ ಬರ್ಬೇಕಾತು ಹೌದ್ ಶೀತಲ್ ಅಂದ್ರ ಹಸಿದ ಹಸಿದ ಹಸಿ ಇರ್ಬೇಕಾದ್ರ ನೀರ್ ಇರ್ಬೇಕ ನೀರ್ ಬೇಕು ನೀರ್ ಉಂಡಾಗ ಹಸಿ ಆಗ್ತೈತಿ ನೀರ್ ಅಂದ್ರ ಹೆಣ್ಣ ಶೀತಲ್ ಅಂದ್ರ ಹೆಣ್ಣ ಕಲ್ ಅಂದ್ರ ಹೆಣ್ಣ ಕಣ್ಣಿಗೆ ಕಾಣೋದು ಹೆಣ್ಣ ಇದ್ರ ಮುಂದೆ ನಿಂದ ಏನೈತಿ ಹೇಳ ನಿಂದ ಬೇರೆ ಅವಂದ್ ಬೇರೆ ಆಕೈತಿ ಹೆಂಗ್ರಿ ಭೂಮಿ ಎಲ್ಲ ಹದ ಮಾಡ್ತಾರತ್ತ ಮಳೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದತ್ತ ನಾವು ಅಂದ್ರ ಅವನ್ ಲ್ಯಾಕ್ ಹೆಂಗ ಇದು ಮಳಿ ಗಂಡ ಐತಿರಿ ಮಳಿ ಗಂಡ ನಾ ಅಂದಿಲ್ಲ ಅವಲ್ಲ ಚಾನ ಗಂಡ ಐತತ್ತ ನಾ ಯಾವ್ದು ಕಲ್ಲಾಕ ಇಲ್ಲ ಮಳಿ ಭೂಮಿ ಎಲ್ಲ ಹದ ಮಾಡಿರ್ತಾರು ಮಳಿನ ಆಗ್ಲಿಕ್ಕಂದ್ರ ಭೂಮಿ ಹಂಗಕೊಂಡಿರ್ತದ ಇರ್ಲಿ ನನಗೂ ಇಂಥವ್ರ ಬೇಕಿಟ್ಟು ಕಾಡವ್ರ ಬೇಕಾಗ್ಯಾರ ನಮಗೂ ಬಿ ಯಾಕಂದ್ರ ಭೂಮಿ ಅಂದ್ರ ಗಂಡ ಐತಿ ಅಂತ ಹೇಳಿದ್ರಿ ಇದು ಮಳಿ ಅಂದ್ರ ಗಂಡ ಐತಿ ಅಂತ ಹೇಳಿದಿ ಮಳಿ ಹೆಂಗ್ ಗಂಡ ಆಗ್ತದ್ರಿ ಹೆಂಗ ನೋಡ್ರಿ ಮಳಿ 27 ನಕ್ಷತ್ರ ಇದ್ರೆ 27 ನಕ್ಷತ್ರ ಎಲ್ಲ ಹೆಣ್ಣದಾವ ಯಾಕಂದ್ರೆ ದಕ್ಷ ಬ್ರಹ್ಮನ ಮಕ್ಕಳು 27 ಮಂದಿಗೆ ಚಂದ್ರಗ ಕೊಟ್ಟ ಲಗ್ನ ಮಾಡ್ಯಾನ ಅವೆಲ್ಲ ಹೆಣ್ಣದಾವತ್ತ ಸೃತಿ ಸಾರ್ತೈತಿ ಯಾಕಂದ್ರೆ ವಿಚಾರ ಚಂದ್ರೋದಯದೊಳಗೆ ಸ್ಪಷ್ಟ ಬರ್ದಿಟ್ಟೈತಿ 27 ಇದ್ರೆ 27 ಎಲ್ಲ ಹೆಣ್ಣದಾವ ಇವ ಹೆಣ್ಣದಾವ ಎಲ್ಲ ಮಳಿ ಮಳಿ ಹೆಣ್ಣದಾವ ಮತ್ ಇದೊಂದ್ ಮಾತ್ರ ಇನ್ನ ಮಳಿ ಗಂಡ ಐತೆ ಮಳಿ ಗಂಡ ಇತ್ತಂದ್ರ ಭಾರತ ಹುಣಿ ಮುಂದ್ 7 ದಿನ ಹಿಂದ್ 7 ದಿನ ಇರ್ತ ಮಳಿ ತುಂಬಿಕೊಂಡು ಬಂದಿರ್ತದ ಆಕಾಶದೊಳಗ ಈಗ ಭೂಮಿಯನ್ನ ಹದ ಮಾಡಿ ಇಟ್ಟಿರ್ತಾನಂದೆಲ್ಲ ಭೂಮಿ ಹದ ಮಾಡಿ ಇಟ್ಟಿರುವಂತ ರೈತ ಆಕಾಶದೊಳಗ ಮಳಿ ತುಂಬಿಕೊಂಡು ಬಂದಿರ್ತತಿ ಬರೇ ಅಡ್ಡ ಹನಿ ಮಳಿ ಉದರಿ ಗಪ್ಪ ಆತಪ್ಪ ಅಂದ್ರೆ ರೈತ ಒಂದು ಮಾತು ಹೇಳ್ತಾನಿಪ್ಪ ಏನತ್ತ ಎಂತ ಮಳಿ ತುಂಬಿಕೊಂಡು ಬಂದಿತ್ತಪ್ಪ ಆಕಾಶದೊಳಗ ಬರೇ ಅಡ್ಡ ಹನಿ ಉದರಿ ಮಳಿ ಗಪ್ಪ ಆತು ಮಳಿ ಕಂದ ಹಾಕಿತ್ತು ನೋಡು ಅಂತ ಹೇಳ್ತಾನವ ಮಳಿ ಗಂಡಿತ್ತಂದ್ರ ಅದ್ಯಾಕ ಕಂದ ಹಾಕತದ ಕಾಕು ಕಾಕೋ ಇಲ್ಲ ಪೀಕೋ ಇಲ್ಲ ಯಾಕೆ ಹಾಕ್ತದ್ರಿ ಕಂದ ಬಂದ್ ಹೇಳ್ರಿ ಮುಂದಿನ ಸಂದಿಗೆ ಏನ ಮಳಿ ಗಂಡದನೋ ಏನ ಹೆಣ್ಣದನೋ ಮತ್ತ ಇದು ಅಲ್ಲದರಿ ಎಲ್ಲಾ ನಿಂದಾಗೈತಿ ನಾ ಮಾಡಿ ನೀನು ಕಲ್ಲಾನ ಕಾಪಿ ಅವೆಲ್ಲ ಕಾಪಿಗಳು ಇರ್ಲಿ ಯಾವ ಕಾಪಿ ಇರ್ಬೇಕಾದ್ರೂ ಇಲ್ಲೇ ಇದನ್ನ ಬಿಟ್ಟು ಕಡಿ ಹಾಕಿಲ್ಲ ಇರ್ಲಿ ಅದಕ್ಕೆ ಹೇಳ್ತಾರ ನೋಡ್ರಿ ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು ಋಣ ಇರುತ್ತಾನ ದುಡದು ದುಡದು ಮಾಡಿತು ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು ಋಣ ಇರುತ್ತಾನ ದುಡದು ದುಡದು ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು ಋಣ ಇರುತ್ತಾನ ದುಡದು ದುಡದು ಮಾಡಿತು ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು ಋಣ ಇರುತ್ತಾನ ದುಡದು ದುಡದು ಮಾಡಿತು ನಾ ಯಾರೆಂಬುದೆಲ್ಲಿ ಕೋನ ಹಿಡಿತು ನಾ ಯಾರೆಂಬುದೆಲ್ಲಿ ಕೋನ ಹಿಡಿತು ಮರವಿನ ಮನೆ ಒಳಗ 6 ಮಕ್ಕಳ ಹಾಡಿತು ಮರವಿನ ಮನೆ ಒಳಗ 6 ಮಕ್ಕಳ ಹಾಡಿತು ಗಂಟೊತ್ತ ಕೈ ಬಿಟ್ಟ ನಡೀತು ಗರ್ಮದ ಗಂಟೊತ್ತ ಕೈ ಬಿಟ್ಟ ನಡೀತು ಋಣ ಇರುತ್ತಾನ ದುಡದು ದುಡದು ಮಾಡಿತು ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು ಋಣ ಇರುತ್ತಾನ ದುಡದು ದುಡದು ಮಾಡಿತು ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು ಋಣ ಇರುತ್ತಾನ ದುಡದು ದುಡ
ಮಕ್ಕಳ ನನ್ನವರೆಂದು ನುಡಿತು ಪುಣ್ಯ ಇರುತ್ತಾನ ಪಣತಿಯ ಜ್ಯೋತಿ ತಡಿತು ಪುಣ್ಯ ಇರುತ್ತಾನ ಪಣತಿಯ ಜ್ಯೋತಿ ತಡಿತು ಪುಣ್ಯ ತೀರಿದ ಮೇಲೆ ಪಣತಿ ಒಡಿತು ಪುಣ್ಯ ತೀರಿದ ಮೇಲೆ ಪಣತಿ ಒಡಿತು ಋಣ ಇರುತ್ತಾನ ದುಡದು ದುಡದು ಮಾಡಿತು ಹುಡುಗಿ ಋಣದೋಳು ಬಂದ ಋಣದೋಳು ಬಂದ ಹುಡುಗ ದುಡಿದು ಋಣ ಇರುತ್ತಾನ ದುಡದು ದುಡದು ಮಾಡಿತು ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು ಋಣ ಇರುತ್ತಾನ ದುಡದು ದುಡದು ಮಾಡಿತು ಹುಡುಗಿ ಋಣದೋಳು ಬಂದ ಹುಡುಗ ದುಡಿದು ಹುಡುಗಿ ಋಣದೋಳು ಬಂದ ಹುಡುಗ ದುಡಿದು ಋಣ ಇರುತ್ತಾನ ದುಡದು ದುಡದು ಮಾಡಿತು 184 ಜನ್ಮದ ಹಾಕಿ ಹೊಡಿತು ಅದಕ್ಕೇನು ಹೇಳ್ಯಾರ ನೋಡ್ರಿ ಆದಾಗ ಗುರು ಬಹಳ ದೊಡ್ಡವ ಒಂದು ಮಾತು ಹೇಳಿದ್ರು ನಮ್ಮ ಗಂಡ ಹಾಡವ್ರು ಹೇಳ್ಯಾತ ಯಾಕಂದ್ರ 184 ಜನ್ಮದಕ್ಕಿ ಹೊಡಿತು ಹೊಡಿತು ಅವರು ಆದಾಗ ಗುರುವಿನ ಪಾದ ಹಿಡಿತು ಮೊದಲು ಅವರು ಬೇಕು ಅವರು ಗುರು ಎಲ್ಲಿದಾನೋ ಎಲ್ಲಿ ಅರು ಅದ ಅಲ್ಲೇ ಗುರು ಅದಾನ ಹೊರಗಿನ ಗುರುವಿಗೆ ಹುಡುಕ್ಯಾಡ್ಕೋತ ಹೋದ್ರ ಮೇಳಿಲ್ಲ ಒಬ್ಬ ಗುರುವಿನ ನಾವು ಮಾಡ್ಕೋಬೇಕನ್ನುವಂತ ಅರು ಅವನಲ್ಲಿ ಆಗಬೇಕು ಆಮೇಲೆ ಗುರು ಅದಕ್ಕ ಗುರು ಯಾವಾಗ ಬರ್ತಾನ ಇರ್ಲಿ ಗುರುರೇ ಹೆಂಗ ದೊಡ್ಡವ್ರಿ ಗುರು ಯಾವಾಗ ಹುಟ್ಟಿದ ಕೂಸಿಗೆ ಆ ಜ್ಞಾನೋದಯ ಅವನಲ್ಲಿ ಆಗ್ತಿರ್ಬೇಕು ನನ್ನವ್ರು ತನ್ನವ್ರು ತಿಳಿತಿರ್ಬೇಕ ನನಗೂ ಒಬ್ಬ ಗುರು ಬೇಕನ್ನುವಂತ ಅರು ಬರ್ಬೇಕು ಆಮೇಲೆ ಗುರು ಬೇಕ ಆ ಕೂಸಿಗೆ ಅರುಣ ಇರಂಗಿಲ್ಲ ಅವಾಗ ಇದಕ್ಕೆ ತಾಯಿನ ಗುರು ತಾಯಿನ ಬಿಟ್ರೆ ಅನ್ಯ ಗುರುನ ಇಲ್ಲ ಇದಕ್ಕೆ ಅರು ಬರೋಕ್ಕಿಂತ ಮೊದಲು ಇದಕ್ಕೆ ಗುರುನ ತಾಯಿ ಅದಕ್ಕೊಂದು ಮಾತು ಹೇಳಿದ ನಮ್ಮ ಉತ್ತಮಣ ಒಂದು ಮಾತು ಹೇಳಿದ ಏನಂತ ಹೇಳಿ ಇಲ್ಲಿ ಕೂತ ನೋಡ್ರಿ ಉತ್ತಮ 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 ಅವ ಮಧ್ಯಮನ ಅವ ಉತ್ತಮ ಇವ್ ಮಧ್ಯಮ ಕನಿಷ್ಠ ಯಾಕಂದ್ರ ಒಂದು ಮಾತು ಹೇಳಿದ್ರು ಅವರು ಗುರುತಾಯಿ ಅದಕ್ಕೆ ಯಾವಕ್ಕಿಲ್ಲತ್ತ ನೀನು ಬರೇ ಬಹಿರಂಗ ಕೌಂದ್ಯಾಗಿನ ಗುರುತಾಯಿನ ಹುಡುಕ್ಯಾಡ್ಲಕ್ಕೆ ಹೋಗಬೇಡ ಅಂತರಂಗದೊಳಗೆ ಹುಡುಕ್ಯಾಡು ಇಲ್ಲೇ ಅದ ಜ್ಞಾನನು ಇಲ್ಲೇ ಅದ ಅಜ್ಞಾನನು ಇಲ್ಲೇ ಅದ ಯಾವಾಗ ಶರೀರ ಒಳಗ ಐತಿ ಇದನ್ನ ಬಿಟ್ರೆ ಕಡಿಯಾಕ ಇಲ್ಲೇ ಇಲ್ಲ ಹೊರಗಿಲ್ಲ ಜ್ಞಾನ ಮುಚ್ಚಿಟ್ರ ಕೊಳಿತದ ಬಿಚ್ಚಿಟ್ರ ತಳ 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 ಹೊಳಿತದ ಹಂಗ ನಿನ್ನಲ್ಲಿ ಇರುವಂತ ಜ್ಞಾನ ಹೊರಗೆ ತೋರಿಸ್ಬೇಕಾದ್ರ ಮೊದಲು ನಿನಗ ತಾಯಿ ಬೇಕು ತಾಯಿನ ಗುರು ಅದಕ್ಕೆ ಕಬೀರದಾಸರು ಒಂದು ಮಾತು ಹೇಳೇರಿ ಏನ್ ಹೇಳ್ತಾರೆ ಮಾಕಿ ಕದಮೋಕೆ ನೀಚೆ ಜನ್ನತ್ ಹೇ ಮಾಕಿ ಕದಮೋಕೆ ನೀಚೆ ಜನ್ನತ್ ಹೇ ಅಂದಾನ ವಿನಃ ಬಾಪಕಿ ಪಾವಕೆ ನೀಚೆ ಜನ್ನತ್ತ ತಂದಿಲ್ಲ ಯಾಕಂದ್ರ ತಾಯಿ ಪಾದ ಕೆಳಗ ಸ್ವರ್ಗ ಐತಿ ಅಂದಾನ ಗಂಡನ ಪಾದ ಕೆಳಗ ಸ್ವರ್ಗ ಐತಿ ಅಂದಿಲ್ಲ ಈ ಗಂಡನ ಪಾದ ಕೆಳಗ ಬರೇ ನರಕದ ಸ್ವರ್ಗ ಇಲ್ಲ ಈ ಗಂಡ ಬೇರೆ ಎಲ್ಲಾ ಗಂಡ ಬೇರೆ ಈ ಗಂಡ ಬೇರೆ ಹಂಗ ಅದಕ್ಕೆಪ್ಪ ಏನಾತ ತಾಯಿ ಪಾದ ಕೆಳಗ ಅದಕ್ಕೆ ಹೇಳ್ತಾರ ಮಾಕಿ ಕದಮೋಕಿ ನೀಚೆ ಜನ್ನತ್ ಮೇರೆ ಅಮ್ಮಕಿ ಪಾವಕೆ ನೀಚೆ ಜನ್ನತ್ ಉತ್ತಮಣ ತೇರೆ ಬಾಪ್ಗೆ ಪಾವಕೆ ನೀಚೆ ಬರೇ ನರಕ ದೇಕ ಕೈಸೆ ಬೇಟಾ ದೇಕ ಮತ್ತ ಮ್ಯಾಲ ಮೇರ ಬೇಟಾ ದೇಕ ಅಂದಂಗ ಆಗ್ತದ ಅದಕ್ಕೆ ಹೇಳತ್ತೇರಿ ಅವರು ಬಿ ಗುರು ಬಹಳ ದೊಡ್ಡವ ತಮ್ಮ ನಿನಗ ಅರು ಆಕಿತ್ತ ಮುಂಚೆ ತಾಯಿನ ಗುರು ತಾಯಿನ ಬಿಟ್ರ ಜಗತ್ತಿನೊಳಗ ಅನ್ಯ ಗುರು ಇಲ್ಲ ತಾಯಿ ಅನ್ನುವಂಥದ ಶ್ರೇಷ್ಠದ ಅದೇ ಗುರು ಮೊದಲು ನಿನಗ ಆಮೇಲೆ ನಿನಗ ಅರು ಬಂದ ಮ್ಯಾಲ ಹಿಂದಾಗಡೆ ಹುಡುಕ್ಯಾಡ್ತಿದ್ ಎರಡನೇ ಗುರು ಇದ ಬೇಕಾದ ಗುರುಗಳು ಆಯ್ತ ಇದು ಅಲ್ಲದ ಗುರು ದೊಡ್ಡವ್ರಿ ಗುರು ರೀ ಹೆಂಗ ದೊಡ್ಡವ ಆಗ್ತಾನ್ರಿ ಹೆಂಗ ಗುರು ಇದ್ರ ಎಲ್ಲಾ ಶಿಷ್ಯರಿಗೆ ಅಷ್ಟ ಇರ್ಬೇಕಲ್ಲ ಗುರು ಕೆಟ್ಟ ಮಾಡಿದವನು ನನ್ನವನೇ ಮಾಡಲ್ದವನು ನನ್ನವನೇ ಕಲಿತವನು ನನ್ನವನ ಕಲಿಯಲ್ದವನು ನನ್ನವನ ಅಂತಿರ್ಬೇಕು ಜಗದಾಗ ಅವ ಗುರು ದೊಡ್ಡವ ಆದ್ರ ನಿನ್ನ ಗುರು ದ್ರೋಣಾಚಾರಿ ದಗದ್ ಬೇರೆ ಆಗ್ಯದ ಏನಾಗೈತಿ ಪಾಂಡವ್ರಿಗೆ ವಿದ್ಯಾ ಕಲಿಸ್ತಿದ್ದ
ಪಾಂಡವರಿಗೆ ವಿದ್ಯಾ ಕಲಿಸೋದ ನೋಡಿ ಏಕಲವ್ಯ ಹೋಗ್ತಾನ ಗುರುವೇ ನನಗೂ ವಿದ್ಯಾ ಕಲಿಸ್ರಿ ಅಂತ ಹೇಳಿ ಏಕಲವ್ಯ ಅವನ ಎದರಿಗೆ ಹೋಗಿ ನಿತ್ತ. ಏನತಾನ ಅವಾಗ ಗುರು ದ್ರೋಣಾಚಾರ್ಯ ಅತ್ತ ನಾ ನಿನಗ ವಿದ್ಯಾ ಕಲಿಸುದಿಲ್ಲ, ಪಾಂಡವ್ರಿಗೆ ಕಲಿಸ್ಲಕತ್ತೀನಿ, ಪಾಂಡವ್ರನ್ನ ಬಿಟ್ರೆ ಮತ್ತಾರಿಗೆ ನಾ ವಿದ್ಯಾ ಕಲಿಸಂಗಿಲ್ಲ ಅಂದ. ಇಷ್ಟ ಮಾತು ಕೇಳಿದ ಏಕಲವ್ಯ ಮರಳಿ ಬಂದ. ಬರುವಂತ ದಾರಿ ಒಳಗ ಒಂದ ಮಣ್ಣ ತಗೊಂಡ ಮಣ್ಣಿನ ಮೂರ್ತಿ ಮಾಡಿಟ್ಟ ವಿದ್ಯಾ ಕಲಿಲಕತ್ತ. ಯಾರ್ದು? ಯಾವ ಗುರು ದ್ರೋಣಾಚಾರ್ಯ ಮೂರ್ತಿ ಮಾಡಿಟ್ಟ ಕಲಿಲಕತ್ತ ಮಣ್ಣಿನ ಮೂರ್ತಿ. ಅವ ಋಷಿ ಯಾವರೇ ಇರ್ಲಿ, ಯಾವರೇ ಗುರು ಇರ್ಲಿ, ಬರೇ ಮಣ್ಣು ಹೆಣ್ಣ, ಮಣ್ಣು ಅಂದ್ರೆ ಹೆಣ್ಣ. ಯಾವಾಗ ಮಣ್ಣಿನ ಮೂರ್ತಿ ಮಾಡಿಟ್ಟ ವಿದ್ಯಾ ಒಲಿಲಕೈತಿ ಯಾರಿಗೆ? ನಂಬಿಕೆ ಇಟ್ಟಾನ, ನಂಬಿಕೆ ಹೆಣ್ಣ. ನಂಬಿಕೆ ಅಂದ್ರೆ ಹೆಣ್ಣ, ಮಣ್ಣು ಅಂದ್ರೆ ಹೆಣ್ಣ. ಯಾವಾಗ ಅದ್ರ ಮ್ಯಾಲ ನಂಬಿಕೆ ಇಟ್ಟ ವಿದ್ಯಾ ಕಲಿಲಕತ್ತ, ವಿದ್ಯಾ ಬರ್ಲಕೈತು. ಆದ್ರೂ ಸುಮ್ಮ ಕುಂಡ್ರಬೇಕಾಗಿತ್ತು ಗುರು ದ್ರೋಣಾಚಾರಿ. ಏನತಾನ? ಈ ಪಾಂಡವರ ಬ್ಯಾಟಿ ಆಡ್ಬೇಕಂತ ಹೇಳಿ ಬ್ಯಾಟಿ ಆಡ್ಲಕ್ಕ ನಡೆದ್ರಿ. ಯಾವ ಏಕಲವ್ಯ ನಿಂತಿದ್ದ ಹಾದಿ ಒಳಗಿಂದ ಹಾದ ನಡೆದಿದ್ರು. ಅಲ್ಲಿ ಒಂದ್ ದಗದಾತ್ರಿ ಪಾಂಡವರ ಬ್ಯಾಟಿ ಆಡ್ಬೇಕಾದ್ರೆ ಹೋಗಾಗ ನಾಯಿ ತಗೊಂಡು ಹೋಗಿದ್ರು. ನಾಯಿ ಇತ್ತ? ನಾಯಿ ಇತ್ತು. ಆ ನಾಯಿ ಸುಮ್ಮ ಕುಂಡ್ರಲಿಲ್ಲ. ಏನಾತು? ಇದು ಏಕಲವ್ಯನ ಹೊಸ ಮನುಷ್ಯನ ವಾಸ ನೋಡಿ ಬಗಳಕ್ಕ ಚಾಲೋ ಮಾಡಿತು. ಏಕಲವ್ಯ ವಿಚಾರ ಮಾಡ್ತಾನ, ಏನತ್ತ? ಬಾಣ ಬಿಡ್ತೀಯ ಪ್ರಾಣ ಹತ್ಯೆ ಆಗ್ತದ, ಪ್ರಾಣ ಹತ್ಯೆ ಆದ್ರ ನನಗ ಪಾಪ ಆಗ್ತೈತಿ, ಪ್ರಾಣ ಹತ್ಯೆ ಮಾಡಿ ಪಾಪ ಮಾಡಬಾರದಂತ ಹೇಳಿ ಬಾಣಿನಿಂದ ಬಾಯಿ ಜಾಳಿಗೆ ಹಾಕಿ ಬಿಟ್ಟ ನಾಯಿ ಬಾಯಿಗೆ. ಅದೇ ಬಾಯಿ ಜಾಳಿಗೆ ಇಟ್ಟುಕೊಂಡ ಹೋತ ಪಾಂಡವ್ರ ಕಡೆ ನಾಯಿ. ಪಾಂಡವ್ರೊಳಗ ಅರ್ಜುನನ್ ಎದರಿಗೆ ಬಿತ್ತು. ಇದು ಅರ್ಜುನಂದ ಇಂಥ ಬಾಯಿ ಜಾಳಿಗೆ ಹಾಕಿ ಬಾಣಲೆ ಬಾಯಿ ಜಾಳಿಗೆ ಹಾಕೋ ವಿದ್ಯೆ ಗುರು ದ್ರೋಣಾಚಾರಿ ಕಡೆ ಮಾತ್ರ ಅದ. ನಮಗ ಗೊತ್ತಿಲ್ಲದ ಏಕಲವ್ಯಗ ವಿದ್ಯಾ ಕಲಿಸ್ಯಾನತ್ತ ಬಾಯಿಗೆ ಬಂದಂಗ ಬೈಲಕತ್ತ. ಯಾರ? ಅರ್ಜುನ್ ಇದ್ದವ ದ್ರೋಣಾಚಾರಿಗೆ, ತನ್ನ ಗುರುವಿಗೆ. ಅವಾಗ ಹೇಳ್ತಾನ ದ್ರೋಣಾಚಾರಿ, ಏನತ್ತ? ಏ ಅರ್ಜುನನ ಕಲಿಸಿಲ್ಲ ಅವಂಗ ವಿದ್ಯಾ, ನನ್ನ ಮಾತು ನಮ್ಮ ಬಂದಿದ್ದ ಕಲಸಂಗಿಲ್ಲತ್ತ ಹೊಳ್ಳಿ ಕಳಿಸಿನಿ ಅಂದಾಗ ಅರ್ಜುನ್ ಒಂದು ಮಾತು ಹೇಳ್ತಾನ ಗುರು ದ್ರೋಣಾಚಾರಿಗೆ. ಗುರುವೇ ನೀನು ವಿದ್ಯಾ ಕಲಿಸಿಲ್ರಿ ಅಂತ ನಮಗೆ ಹೇಳ್ತಿ ಅಂದ್ರೆ, ನೀ ವಿದ್ಯಾ ಕಲಿಸಿಲ್ಲ ಅನ್ನುವಂತ ಮಾತು ಜಗತ್ತಿನೊಳಗ ಸತ್ಯ ಆದ್ರೆ ಈಗ ಹೋಗಿ ಏಕಲವ್ಯನ ಹೆಬ್ಬಟ್ಟು ಕಡ್ಕೊಂಡ ಬರ್ರಿ, ಅವಾಗ ತಿಳ್ಕೊತ ನಾನು ವಿದ್ಯಾ ಕಲಿಸಿಲ್ಲ ಏಕಲವ್ಯಗಂದ. ತ್ರಿಕಾಲಜ್ಞಾನಿ ಗುರು ಇದ್ದಲ್ಲ, ಗುರು ಎಲ್ಲರಿಗೆ ಅಷ್ಟಲ್ಲ. ಏ ಮಗನ ಅದ್ಯಾಕಾದಿತ್ತೋ ನಾ ವಿದ್ಯಾನ ಕಲಿಸಿನಂದ್ರ ಅವಂದ ಯಾಕ ನಾ ಹೆಬ್ಬಟ್ಟು ಕಡ್ಕೊಲಿ ಅಂತ ಹೇಳಿ ಬಿಟ್ಟು ಬಿಡ್ಬೇಕಾಗಿತ್ತು ನೀನು ಗುರು ದ್ರೋಣಾಚಾರಿ. ಏನ ಕಾರಣಕ್ಕ ವಾದ ಹೇಳ್ತಾನೆ. ಏಕಲವ್ಯ ನನಗ ಹೆಂಗ ಕಲ್ತೀನಿ ಅಂದಾಗ ಗುರುವೇ ನೀನು ಕಲಸಂಗಿಲ್ಲ ಅಂತ ಹೇಳಿ ನನಗ ಯಾವಾಗ ಹೊಳ್ಳಿ ಕಳಿಸಿದೆಯಲ್ಲ, ಥೇಟ್ ನೀವು ಹೆಂಗದಿರ್ಲಿ ಹಂಗ ನಿಮ್ಮಂಗ ಇಲ್ಲಿ ಮಣ್ಣಿನ ಮೂರ್ತಿ ಮಾಡಿಟ್ಟನ್ರಿ, ಇದರಿಂದ ಕಲ್ತೀನಿ ಅಂದಾಗ ಅವಾಗ ದ್ರೋಣಾಚಾರಿ ಒಂದು ಮಾತು ಹೇಳ್ತಾನ, ನನ್ನ ಮೂರ್ತಿ ಮಾಡಿಟ್ಟ ನೀ ವಿದ್ಯಾ ಕಲ್ತಿ ಅಂದ್ರೆ ಇದ್ರೊಳಗ ನಂದು ಐತಿ ಪಾಲ, ನನ್ನ ಗುರುದಕ್ಷಿಣೆ ನನಗ ನೀ ಕೊಡ್ಬೇಕಂದ ಅವಾಗ ಹೇಳ್ತಾನೆ ಏಕಲವ್ಯ. ಕೊಡ್ಬೇಕಂದಾಗ ಅವಾಗ ಹೇಳ್ತಾನೆ ಏಕಲವ್ಯ, ನನ್ನ ಪ್ರಾಣ ಸಹಿತ ಬೇಡಿದರೆ ನಿಮ್ಮ ಪಾದ ಕರ್ಪಣೆ ಮಾಡ್ತಾನೆ ಗುರುವೇ ಅಂದಾಗ ಅವಾಗ ಹೇಳ್ತಾನೆ, ನಿನ್ನ ಪ್ರಾಣ ನನಗೇನು ಬೇಕಾಗಿಲ್ಲ, ನೀ ಏನು ಹೆಬ್ಬಟ್ಟು ಹಿಡ್ದ ಬಾಣ ಹೊಡಿತೀಯಲ್ಲ ಆ ಹೆಬ್ಬಟ್ಟು ಕಿತ್ತಿ ನನ್ನ ಪಾದಕ ಕೊಡಂದ ಯಾವ ಗುರು ದ್ರೋಣಾಚಾರಿ. ಏಕಲವ್ಯನ ಹೆಬ್ಬಟ್ಟು ಕಡ್ಕೊಂಡ ಗುರು ದ್ರೋಣಾಚಾರಿ ದೊಡ್ಡವಿದ್ಯಲ್ಲ, ತ್ರಿಕಾಲಜ್ಞಾನಿ ಇದ್ದಿ, ಗುರು ದೊಡ್ಡವಿದ್ರ ಏಕಲವ್ಯನಿ ಒಂದು ಶಿಷ್ಯಾಗ ಹಂಗ ಒಂದು ಶಿಷ್ಯಾಗ ಹಿಂಗ್ಯಾಕ ನಿನ್ನ ಪದ್ಧತಿ, ಅವಂದ ಯಾಕೆ ಹೆಬ್ಬಟ್ಟು ಕಡ್ಕೊಂಡಿ, ಏನು ಕಾರಣಕ್ಕೆ ಕಡ್ಕೊಂಡಿ, ಗುರು ಏನು ದೊಡ್ಡವ ಏನು ಸಣ್ಣವ, ಬಂದ ಮುಂದಿನ ಸಂದಿಗೆ ಬಿಡುಗಡೆ ಆಗ್ಬೇಕು ವಿಷಯ ನಡಿಲ್ರಿ. ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು, ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು, ಋಣ ಇರುತ್ತಾನ ದುಡದು ದುಡದು ಮಾಡಿತು, ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು, ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು, ಋಣ ಇರುತ್ತಾನ ದುಡದು ದುಡದು ಮಾಡಿತು. ಚೌರ್ಯ ಲಕ್ಷ 80 ಜನ್ಮದಾಕಿ ಹೊಡಿತು, ಅರುವಾದಾಗ ಗುರುವಿನ ಪಾದ ಹಿಡಿತು, ಅರುವಾದಾಗ ಗುರುವಿನ ಪಾದ ಹಿಡಿತು, ಮರಣ ರೈತಾಗಿ ಮನ ಮುಕ್ತಿ ಪಡಿತು, ಮರಣ ರೈತಾಗಿ ಮನ ಮುಕ್ತಿ ಪಡಿತು, ಋಣ ಇರುತ್ತಾನ ದುಡದು ದುಡದು ಮಾಡಿತು, ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು, ಹುಡುಗಿ ಋಣದೋಳು ಬಂದ ಹುಡುಗ ದುಡಿದು, ಋಣ ಇರುತ್ತಾನ ದುಡದು ದುಡದು ಮಾಡಿತು. ಮಹಾರಾಷ್ಟ್ರಕ್ಕೆ ಮಂಗಳೂರ ಬೆಳಿತು,
ಪ್ರಸಾದ ಅಂಗಕ್ಕ ಬೆರೆತು ಆದಿಶಕ್ತಿ ಪ್ರಸಾದ ಅಂಗಕ್ಕ ಬೆರೆತು ಮೋಹನ್ ದಾಸರ ಕವಿತಕ ಕಣ್ಣ ತೆರೆತು ಮೋಹನ್ ದಾಸರ ಕವಿತಕ ಕಣ್ಣ ತೆರೆತು ಋಣ ಇರುತ್ತಾನ ದುಡದು ದುಡದು ಮಾಡಿತು ಹುಡುಗಿ ಋಣದೋಳು ಬಂದ ಹುಡುಗ ದುಡಿದುವ ಹುಡುಗಿ ಋಣದೋಳು ಬಂದ ಹುಡುಗ ದುಡಿದುವ ಋಣ ಇರುತ್ತಾನ ದುಡದು ದುಡದು ಮಾಡಿದುವ ಹುಡುಗಿ ಋಣದೋಳು ಬಂದ ಹುಡುಗ ದುಡಿದು ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು ಋಣ ಇರುತ್ತಾನ ದುಡದು ದುಡದು ಮಾಡಿತು